ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಫಾರ್ಮಸಿ ವಿದ್ಯಾರ್ಥಿಗಳು ಯಾರು ಈಗ ಡಿಪ್ಲೊಮಾ ಫಾರ್ಮಸಿ ಇರ್ಬೋದು ಅಥವಾ ಬಿ ಫಾರ್ಮಸಿ ಇರ್ಬೋದು, ಫಾರ್ಮಾಟಿ ಕೋರ್ಸ್ಗಳು. ಈ ಬಿ ಫಾರ್ಮಾ ಮತ್ತು ಫಾರ್ಮಾಟಿ ಕೋರ್ಸ್ಗಳನ್ನು ಮೊದಲನೇ ಸುತ್ತಿನಲ್ಲಿ ಕೆಇದವರು KCET ಫಸ್ಟ್ ರೌಂಡಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿಲ್ಲ. ಸೊ ಅದಕ್ಕೆ ಒಂದು ಮಾನ್ಯ ನಿರ್ದೇಶಕರು ಸೂಕ್ತವಾದಂಥ ಒಂದು ಏನಂದರೆ ಮಾಹಿತಿ ಕೊಟ್ಟರು. ಏನಂತಂದರೆ, ಇಲ್ಲ, ನಮಗೆ ಇಲಾಖೆ ವತಿಯಿಂದ ಈ ಫಾರ್ಮಸಿ ಸಂಬಂಧಿಸಿದಂತಹ ಸೀಟ್ ಮ್ಯಾಟ್ರಿಕ್ಸ್ಗಳು ಬರದೇ ಇರೋದ ಕಾರಣ ನಮ್ಮಗಳಿಗೆ ಫಸ್ಟ್ ರೌಂಡಲ್ಲಿ ಅದನ್ನು ಸೇರಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರು. ಸೊ ಇವಾಗ ನಾವು ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾ ಇದ್ದೀವಿ. ಮತ್ತು ಮಾನ್ಯ ನಿರ್ದೇಶಕರೇ ಹೇಳಿರೋದು ಏನಂತಂದರೆ, ಈಗಾಗಲೇ ಏನು ಫಾರ್ಮಸಿ ಕೋರ್ಸ್ಗಳಿಗೆ ಫಸ್ಟ್ ರೌಂಡಲ್ಲಿ ಸೇರಿಸಿರಲಿಲ್ಲ, ಆದರೆ ಇನ್ ಕೇಸ್ ಆಫ್ ಇಲಾಖೆ ವತಿಯಿಂದ, ಫಾರ್ಮಸಿ ಇಲಾಖೆ ವತಿಯಿಂದ ಮತ್ತು ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ವತಿಯಿಂದ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣವೇ ನಾವು ಸೆಕೆಂಡ್ ರೌಂಡಿಗೆ ಒಳಗಡೆ ಬಂದರೆ, ನೆನಪಿಟ್ಕೊಳ್ರಿ, ಸೆಕೆಂಡ್ ರೌಂಡ್ ಒಳಗಡೆ ಬಂದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಒಂದು ಡಿಪ್ಲೊಮಾ ಫಾರ್ಮಸಿಗೆ ಆಪ್ಷನ್ಗಳನ್ನು ಮಾಡಲಿಕ್ಕೆ ಸೆಕೆಂಡ್ ರೌಂಡಲ್ಲಿ ಸೇರಿಸ್ತೀವಿ ಅಂತ ಹೇಳಿದರು. ಹೀಗಾಗಿ ನಾವು ಕಾಯಬೇಕಾಗತ್ತೆ. ನೋಡಿ, ಇವರು ಏನು ಹೇಳಿರು ಅಂತಂದ್ರೆ, ಸ್ಪಷ್ಟವಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ಗಳಿಗೆ ನಿಮಗೆ ಚಾನ್ಸಸನ್ನು ಕೊಡ್ತಾರೆ. ಓಕೆ. ಸೊ ಹೋದ ವರ್ಷವೂ ಕೂಡ ಏನಾಗಿತ್ತು ಅಂದರೆ ಫಸ್ಟ್ ರೌಂಡಲ್ಲೇ ಸೇರಿಸಿಬಿಟ್ಟಿದ್ರು. ಬಟ್ ಈ ವರ್ಷ ಇಲಾಖೆಯಿಂದ ಮಾಹಿತಿ ಬಂದಿಲ್ಲ ಅನ್ನೋ ಸಲುವಾಗಿ ಲೇಟ್ ಮಾಡಿದ್ರು ಹೊರತು, ಬಟ್ ನಾನ್ ಎಕ್ಸೆಪ್ಟೇಷನ್ ಇನ್ ಕೇಸ್ ಆಫ್ ಡಿಲೇ ಆದರೆ, ಅಂದರೆ 10ನೇ ತಾರೀಕು ಅಂದರೆ ಎಷ್ಟು ಲೇಟ್ ಆಗುತ್ತೆ, ಸೆಕೆಂಡ್ ರೌಂಡ್ ಎಷ್ಟು ಲೇಟ್ ಆಗುತ್ತೆ ಅಷ್ಟು ಒಳ್ಳೆಯದು. ಯಾರಿಗೆ ಅಂದರೆ ಫಾರ್ಮಸಿ ಅಭ್ಯರ್ಥಿಗಳಿಗೆ. ಯಾಕಂತಂದರೆ ಅವ್ರುಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರಲಿಕ್ಕೆ ತಡ ಆಗುತ್ತೆ. ಯಾಕಂದರೆ ಇಷ್ಟೊತ್ತಿಗೆ ಬಂದಿದ್ದರೆ ಇಷ್ಟೊತ್ತಿಗೆ ಅಪ್ಡೇಟ್ ಮಾಡಿಬಿಡ್ತಿದ್ರು. ಈಗ ಏನಾದರೂ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿದ್ರೆ ನಮ್ಮ ವೆಬ್ಸೈಟಲ್ಲಿ ಸಿಕ್ಬಿಡ್ತಿತ್ತು. ಬಟ್ ಅವರು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಅರ್ಥ ಏನು ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಂದಿಲ್ಲ ಅಂತ ಅರ್ಥ. ಸೊ ಒನ್ಸ್ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತಂದರೆ ನಮ್ಗೆ ಕನ್ಫರ್ಮ್ ಆಗುತ್ತೆ ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಗೆ ಕೊಡ್ತಾರೆ ಅಂತ ಅರ್ಥ. ಇನ್ ಕೇಸ್ ಆಫ್ ಸೆಕೆಂಡ್ ರೌಂಡಲ್ಲಿ ಕೂಡ ಇದು ಬರಲಿಲ್ಲ ಅಂತಂದರೆ ಮತ್ತೆ ಹೋಗುತ್ತೆ ಥರ್ಡ್ ರೌಂಡಿಗೆ. ಬಟ್ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೇನೆ, ಇಲಾಖೆ ವತಿಯಿಂದ ಸೆಕೆಂಡ್ ರೌಂಡಲ್ಲಿ ಕೊಡ್ತಾರೆ. ಯಾಕಂದರೆ ಕೆದವರು ಹೇಳಿರ್ತಾರೆ, ನೋಡಿ ಹಾಗೆಲ್ಲ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ, ಇಲಾಖೆ ಕೆಟ್ಟ ಹೆಸರು ಬರುತ್ತೆ. ಯಾಕಂದರೆ ವಿದ್ಯಾರ್ಥಿಗಳು ಪದೇ ಪದೇ ಕಾಲ್ ಮಾಡೋದು, ಕಂಪ್ಲೇಂಟ್ ಮಾಡೋದು ಮಾಡ್ತಿರ್ತಾರೆ ಅಂಥೇಳಿ ಇಲಾಖೆಗೆ ವಾರ್ನಿಂಗ್ ಅದು ಮಾಡಿರ್ತಾರೆ. ಬಟ್ ಎರಡನೇ ರೌಂಡಲ್ಲಿ ನಿಮ್ಗಳಿಗೆ ಬರುತ್ತೆ. ನಾನು ಕೂಡ ಹೋಪ್ ಇಟ್ಕೊಂಡಿದ್ದೀನಿ, ನೀವು ಕೂಡ ಹೋಪ್ ಇಟ್ಕೋರಿ, ತಯಾರಾಗಿರಿ ಅಷ್ಟೇ. ಏನಪ್ಪ ಅಂದರೆ ಕಾಲೇಜ್ಗಳನ್ನು ರೈಟ್ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೊಳ್ಳಿಕ್ಕೆ. ಯಾಕಂದರೆ ನಿಮ್ಗೆ ಗೊತ್ತಿಲ್ಲ ಯಾವ ಕಾಲೇಜಲ್ಲಿ ಏನು ಹಣೆ ಬರೋ ಅಂತೇಳಿ, ಅದನ್ನು ಕೂಡ ನೋಡ್ಕೊಳ್ರಿ, ಇನ್ನೂ ಟೈಮ್ ಇದೆ.